ಫ್ರೆಂಡ್ಸ್, ಗಾನವಿಯರಿಗೆ ವಸಿಷ್ಠಂಗೆ ಗಾನಗೆ ಮೊಳಕೆ ಕಾಳು ಸಲಾಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಮೊಳಕೆ ಕಾಳಿದೆ, ಹೆಸರು ಕಾಳು ಮೊಳಕೆ ಬಂದಿರೋದು ಕಾಣಿಸ್ತೀವಿ. ಮತ್ತು ಹಾಗೆ ಮಾವಿನಕಾಯಿ, ಸೌತೆಕಾಯಿ, ಕ್ಯಾರೆಟ್, ನಿಂಬೆಹಣ್ಣು, ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಇದನ್ನೆಲ್ಲ ಸಿಪ್ಪೆ ತೆಗೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಇದನ್ನು ತುರಿದ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಬೇಕು. ಹೆಸರು ಕಾಳಿಗೆ ನಾವು ತಿಂತೀವಿ, ಅವ್ರಿಗೂ ಇವತ್ತು ಅಂದರೆ ಕರಾಟೆ ಕ್ಲಾಸಿಗೆ ಹಸಿ ತರಕಾರಿನೇ ತೊಗೊಂಡೋಗ್ಬೇಕು. ಅವರು ತರಕಾರಿ ಇಲ್ಲ ಅಷ್ಟೇ ಹಸಿದು, ಇನ್ನೂ ಹಾಗಲಕಾಯಿ ಈ ಥರ ಎಲ್ಲ ಕೇಳ್ತಾರೆ. ಮೊಳಕೆ ಕಾಳು ಮತ್ತು ಹಸಿ ತರಕಾರಿ ತಿನ್ನೋದು ರೂಢಿ ಆಗಲಿ ಅಂತ ಈಗ ಮಾರ್ಕೆಟಿಗೆ ಹೋಗಿ ಬಂದಿದ್ದೀವಿ. ಇದು ಮಾರ್ಕೆಟಲ್ಲಿ ತಂದಿರೋದು, ನನಗೆ ನೆನೆಸೋಕ್ಕೆ ನೆನಪಾಗಲೇ ಇಲ್ಲ, ಹಾಗಾಗಿ ಮಾರ್ಕೆಟಲ್ಲಿ ತಂದಿರೋದು ಹೆಸರು ಕಾಳು. ಎಲ್ಲ ಥರ ಮೊಳಕೆ ಕಾಳು ಸಿಗುತ್ತೆ ಮಾರ್ಕೆಟಲ್ಲಿ ನೆನೆಸಿರೋದು. ಈಗ ಇದನ್ನು ತುರಿದ್ಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಬೇಕು. ಟೈಮು 8:30 ಆಗಲ್ಲ. ಇಲ್ಲಿ ನೋಡಿ, ಇಷ್ಟಿಷ್ಟು ಉದ್ದ ಇಷ್ಟಿಷ್ಟು ದಪ್ಪ ತುರಿದಿದ್ದೀನಿ. ಕ್ಯಾರೆಟು, ಮಾವಿನಕಾಯಿ, ಸೌತೆಕಾಯಿ, ಸ್ವಲ್ಪ ಕೊತ್ತಂಬರಿ ಮತ್ತು ನಿಂಬೆಹಣ್ಣು ಹಾಕಬೇಕು ಇವಾಗ ಇದಕ್ಕೆ. ಫ್ರೆಂಡ್ಸ್, ಒಂದು ಟೊಮ್ಯಾಟೊನೂ ಹಾಕಿದ್ದೀನಿ. ಈಗ ಟೊಮ್ಯಾಟೊ, ಉಪ್ಪು, ನಿಂಬೆಹಣ್ಣು ಹಾಕ್ಬೇಕು ಇವಾಗ. ಉಪ್ಪು ಜಾಸ್ತಿ ಹಾಕೋಂಗಿಲ್ಲ, ಬೈತಾರೆ ಸರ್ ಉಪ್ಪು ತಿನ್ಬೇಡ್ರಿ ಅಂತ. ಇದ್ರಾಗ ತಮಾಷೆ. ರೆಡಿ ಐತೆ ನೋಡಿರಿ, ಸಖತ್ತಾಗಿದೆ ಟೇಸ್ಟ್. ಮಾತ್ರ ಮೊಳಕೆ ಹೆಸರು ಕಾಳು, ಕ್ಯಾರೆಟು, ಸೌತೆಕಾಯಿ, ಮಾವಿನಕಾಯಿ, ಟೊಮ್ಯಾಟೊ, ಕೊತ್ತಂಬರಿ, ನಿಂಬೆಹಣ್ಣು, ಉಪ್ಪು, ಖಾರ ಇದಿಷ್ಟು ಹಾಕಿದ್ದೀನಿ. ಸಖತ್ತಾಗಿದೆ ಟೇಸ್ಟ್ ಮಾತ್ರ. ಎಲ್ಲ ಹಸಿ ತರಕಾರಿಗಳು, ಯಾವುದು ಬಾಯ್ಲ್ಡ್ ಇಲ್ಲ. ಈಗ ಅವರಿಬ್ಬರಿಗೂ ಬಾಕ್ಸ್ಗೆ ಹಾಕೊಂಡು ಹೋಗ್ಬೇಕು. ಇಬ್ರಿಗೂ ಸಪ್ರೇಟ್ ಹಾಕ್ಕೊಡ್ತೀನಿ. ನೀವು ಬಂದು ತಿಂತೀರನ? ನೀವು ತಿಂತೀರಾ? ಅವ್ರಿಗೆ ಟೈಮ್ ಆಗಿಬಿಡುತ್ತೆ ಫಸ್ಟ್. ಚಿನ್ನನ ಲಂಚ್ ಬ್ಯಾಗ್ ತಗೋರಿ. ಹೆಸರು ಕಾಳು ಸಲಾಡ್ ಮಾಡಿ ಉಳಿದಿತ್ತಲ್ಲ ಮಾವಿನಕಾಯಿನ ಸ್ವಲ್ಪ, ಅದನ್ನು ಇವರು ಬಂದು ವಸಿಷ್ಠ ಅವ್ರು ಬಂದು ನೋಡ್ರಿ ತಿಂತಾವನೆ. ಅಷ್ಟು ಕ್ಯಾಮ್ರಾ ಹಿಡಿದ್ರೆ ಕಾಣಲ್ಲ. ಚೆನ್ನಾಗೈತೇನೋ? ನೋಡಿರಿ ಹಿಂಗೆ ತಿಂತಾವನೆ. ಈಗ ಉಪ್ಪು ಖಾರ ಹಾಕ್ಕೊಂಡು ಊಟ ತಿಂದಂಗೆ ತಿಂತವನೆ. ಹಲ್ಲು ಇದಾಗಲ್ವ, ಜುಮ್ ಅನ್ಸಲ್ವಾ? ನಾಳೆ ಕರಾಟೆ ಹೋಗ್ಬೇಡ, ಮನೇಲೇ ಇರೋ. ಕರಾಟೆ ಬೇಡ, ಸ್ಕೂಲ್ ಬೇಡ, ಸುಮ್ಮನೆ ತಿನ್ಕೊಂಡು ಉಣ್ಕೊಂಡು ಆಟ ಆಡ್ಕೊಂಡು. ಆಯ್ತು, ಸ್ಕೂಲ್ ಬಿಡ, ಮಂಡೇ ಹೋಗಲ್ವಲ್ಲ. ನಿಮ್ಮ ಸ್ಕೂಲ್ ರಜಾ? ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತೀವ. ಆದರೆ ಕರಾಟೆ ಕ್ಲಾಸ್ಗೆ ಹಾಕೋಲ್ಲ. ಫ್ರೆಂಡ್ಸ್, ಇವಾಗ ಅಡುಗೆ ಮಾಡೋಣ ಅಂಥೇಳಿ ಬಂದಿದ್ದೀನಿ. ವಸಿಷ್ಠ ಸ್ನಾನಕ್ಕೆ ಹೋಗಿ ಬಾತ್ರೂಮಲ್ಲಿ ನಿಂತೆ ಬಾಯಿ ಬಿಡ್ಕೊಂತವನೆ. ಏನಂತೆ ಅಂದು? ಸ್ಕೂಲ್ ಯಾಕಾರ ರಜಾ ಕೊಟ್ಟಾಯ್ತು ಅಂತ ಅನ್ಸಂಗೆ ಆಗ್ಬೇಕು ನನಗೆ. 1-2 ದಿನಕ್ಕೆ ಇದು ಹೀರೆಕಾಯಿ ತಗೊಂಡಿತ್ತು ಫ್ರೆಂಡ್ಸ್. ಹೀರೆಕಾಯಿ ಎಣ್ಗಾಯಿ ಮಾಡ್ತಿದ್ದೀನಿ ಇವತ್ತು. ಜೋಳದ ರೊಟ್ಟಿ, ಹೀರೆಕಾಯಿ ಎಣ್ಗಾಯಿ, ಮತ್ತಂದರೆ ಇದು ಬೆಂಡೆಕಾಯಿ ಫ್ರೈ. ಸೈಡ್ಸಿಗೆ ಏನಾದ್ರು ಬೇಕಲ್ಲ, ಇನ್ನೂ ರೊಟ್ಟಿ ಮಾಡಿಲ್ಲ. ಪಲ್ಯ ಮಾಡಿ, ಬೆಂಡೆಕಾಯಿ ಫ್ರೈ ಮಾಡಿ, ಆಮೇಲೆ ರೊಟ್ಟಿಗೆ
ಮಾಡೋಣ, ರೊಟ್ಟಿಗಿಡೋಣ ಅಂದ್ಕೊಂಡಿದ್ದೀನಿ. ಏನಂತೆ? ಬಕೆಟಿನ ಕೆಳಗಿಡ್ಬೇಕಂತ ನೀರು ಪೂರ್ತಿ ತುಂಬಿಸ್ಕೊಡು. ಸ್ನಾನಕ್ಕೆ ಕೆಳಗಿಟ್ಕೊಡು. ಪೂರ್ತಿ ತುಂಬಿಸಿ ನೀರನ್ನ. ಎತ್ತಿಟ್ಕೊಡು. ಹಾಂ, ನೀರು ಒಲ್ಲಾಡುತ್ತೆ ಕೆಳಗಿಡಕ್ಕೆ ಹೋದ್ರೆ. 2 ಜಗ್ಗಲ್ಲಿ ತೆಗಿ ನೀರು. ಈಗಂತೂ ತಲೆನೋವೇ ಬಂದ್ಬಿಟ್ಟೈತೆ ಇವರಿಬ್ಬರದು ಕೇಳಿ. ಇದು ಹೀರೆಕಾಯಿನ ಈ ಥರ 4 ಪೀಸ್, ಸೇಮ್ ಬದನೆಕಾಯಿ ಹಣ್ಣು ಹೆಂಗೆ ಮಾಡ್ತೀವೋ ಹಂಗೆ 4 ಪೀಸ್ ಮಾಡಿಕೊಂಡು ಇದರೊಳಗೆ ಫಿಲ್ ಮಾಡಿ ತುಂಬಿ ಪಲ್ಯ ಮಾಡಬೇಕು. ಹೀರೆಕಾಯಿ ರೆಡಿ ಆಯಿತು. ಒಂದೆರಡು ಬೆಂಡೆಕಾಯಿ ಫ್ರೈ ಮಾಡೋಣ. ಎಳೆ ಬೆಂಡೆಕಾಯಿ ಚೆನ್ನಾಗಿತ್ತು ನೋಡಿ. ಇಷ್ಟು ಚೆನ್ನಾಗಿದೆ. ಎಳೆಸು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೈಡಿಗೆ ರೊಟ್ಟಿಗೆಲ್ಲ ಎಷ್ಟು ಪುಟ್ಟದಿದೆ ನೋಡಿ. ಫ್ರೆಶ್ ಅವಾಗ ತಾನೇ ತಂದಿದ್ರು ನೆನ್ನೆ. ಈ ಬೆಂಡೆಕಾಯಿ ಒಂದೊಂದು ತುತ್ತಿಗೆ ಒಂದೊಂದು ತಿನ್ಬೋದು, ಅಷ್ಟಿಷ್ಟೇ ಚಿಕ್ಕದಿದೆ. ನಮ್ಮ ಕೈಗಿಂತ ಬೇಳೆಕ್ಕಿಂತನೂ ಚಿಕ್ಕದೈತೆ. ಇನ್ನು ಕ್ಲೀನಾಗಿ ತೊಳಿಬೇಕು. ಇಷ್ಟು ಇನ್ನೂ ಸ್ವಲ್ಪ ಬೇರೆದಿಲ್ವ ಇನ್ನೊಂದು ಅದ್ರಾಗ ಅರ್ಧ ಹಾಕು. ಬೆಳ್ಳುಳ್ಳಿ ಸಿಪ್ಪೆ ತಗೋ. ಸಿಪ್ಪೆ ತೆಗಿ. ಹಂಗಲ್ಲ, ಈ ಕಡೆ ಹಿಂದೆ ಮುಂದೆ ಕಟ್ ಮಾಡಿ ಮಧ್ಯೆ ಒಂದು ಈ ಥರ ಸೀಳಬೇಕು. ಇದರಲ್ಲಿ ಆಲ್ಮೋಸ್ಟ್ ಏನು ಹುಳ ಇರಲ್ಲ, ಯಾಕಂದ್ರೆ ಇನ್ನು ಸಣ್ಣದೈತೆ ಇದ್ರೆ ಅಂತ ಹೇಳೋದು ಅಷ್ಟೇ. ಹಾಂ, ಇದರಲ್ಲೇ ಈಗ ಬೆಂಡೆಕಾಯಿ ಫ್ರೈ ಮಾಡಿ ಇದರಲ್ಲೇ ಪಲ್ಯ ಮಾಡೋಣ ಅಂತಂದು ಅಂದ್ಕೊಂಡು ಅದಕ್ಕೆ ಇದರಲ್ಲೇ ಫ್ರೈ ಮಾಡ್ತಾರೆ. ಬೆಂಡೆಕಾಯಿ ನೋಡಿ ಎಷ್ಟು ಕ್ಯೂಟ್ ಅದಾವೆ, ಎಷ್ಟು ಸಣ್ಣ ಬೆಂಡೆಕಾಯಿ. ಅಷ್ಟೊತ್ತಿಗೆ ನಾನು ಈ ಎಣ್ಣೆಗಾಯಿಗೆಲ್ಲ ರೆಡಿ ಮಾಡ್ಕೋಬೇಕು ಮಸಾಲೆನ. ಇದನ್ನು ಶೇಂಗಾದ ಕಾಳು ಎಲ್ಲ ಮಿಕ್ಸಿಗೆ ಹಾಕೋಬೇಕು ಇವಾಗ. ನೋಡಿ, ಶೇಂಗಾದ ಕಾಳು ಜೊತೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ದೀನಿ. ಸ್ವಲ್ಪ. ಈಗ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ತೀನಿ. ಫ್ರೆಂಡ್ಸ್, ಇದು ಫ್ರೈ ಆಗಿದೆ. ಲಾಸ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಇಳಿಸ್ಕೋಬೇಕಷ್ಟೆ. ಇನ್ನೇನು ಹಾಕಂಗಿಲ್ಲ, ಇದು ಚೆನ್ನಾಗಿರುತ್ತೆ ಈ ಥರ ಫ್ರೈ. ಯಾರು ಬಂದ್ರ? ಸ್ವಲ್ಪ ಗುರಳ್ ಪುಡಿ ಹಾಕ್ತೀನಿ. ಮಸಾಲೆ ಅದೆಲ್ಲ ಆಮೇಲೆ ಹಾಕೋಬೋದು. ಇದು ಸ್ಟಫಿಂಗ್ ಮಾಡೋದಕ್ಕೆ ಬೇಕಲ್ಲ, ಹಾಗಾಗಿ ಹಾಕೊತೀನಿ. ಮತ್ತು ಒಂದು ಸ್ವಲ್ಪ ಬೆಲ್ಲ. ರೆಸಿಪಿ ಏನು ಶೇರ್ ಮಾಡಲ್ಲ, ಯಾಕಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸ್ವಲ್ಪ ಬೆಲ್ಲ, ಯಾಕಂದರೆ ಹುಣಸೆಹಣ್ಣು ಹಾಕಿರೋದ್ರಿಂದ. ಮಾವಿನಕಾಯಿ ತಿಂದಿದ್ದೀನಿ, ಹಲ್ಲು ಒಂಥರ ಆಗ್ತೈತಿ ಗಾಳಿ ಎಳ್ಕೊಂಡ್ರೆ. ಅದು ಇನ್ನೂ ಲೇಟ್, ಇನ್ನೂ 1 ತಿಂಗಳಾಗುತ್ತೆ. ಮಾವಿನ ಹಣ್ಣು ತಿನ್ನಂಗಾಗಿದೆ ವಸಿಷ್ಠನಿಗೆ, ಹಾಗಾಗಿ ಯಾವಾಗ ಬರುತ್ತೆ ಅಂತ. ಧನ್ಯ ಎಲ್ಲ ಮಸಾಲೆನ ಹಾಕಿ ರುಬ್ಬಿಬಿಡ್ತೀನಿ, ಅಂದ್ರೆ ಚೆನ್ನಾಗಿ. ಬೆಳಗ್ಗೆ ತಕ್ಷಣ ಈಗ ಮಾರ್ಕೆಟ್ ಅಲ್ಲಿ ಮಗೊಂಡವ್ರು ಬೆಳಗ್ಗೆ ಆದ ತಕ್ಷಣ ಚೆನ್ನಾಗುತ್ತಂತೆ. ಮತ್ತೆ ಟೊಮ್ಯಾಟೊ ಕೋಡೆ ಇರುತ್ತಲ್ಲ, ಆಯ್ತಲ್ಲ, ಇನ್ನೊಂದು ಬೆಳಗ್ಗೆ ಅದು ಬಿಸಿಲಿಗೆ ನಾನು ಹಾಕ್ತಾರ, ಅದು ನಂಗೆ ಹಾಕ್ತಾ. ಜಲ್ದಿ ಕೊಡ್ರಿ, ಟೈಮ್ ಆಗೈತಿ. ಲೇಟ್ ಆಗ್ಬಿಟ್ಟೈತಿ ಇವತ್ತು ಅಡುಗೆ ಮಾಡೋದು.
ಹೀರೆಕಾಯಿ ಎಣ್ಗಾಯಿ ಪಲ್ಯ ಈ ಥರ ಆಗ್ತಾಯಿದೆ. ಇದು ಕುದಿಬೇಕು, ಇನ್ನು ಪೂರ್ತಿ ಕುದ್ದು ಎಣ್ಣೆ ಥರ ಎಲ್ಲ ಬಿಟ್ಕೋಬೇಕು ಮೇಲೆ. ಇದು ನೀರೆಲ್ಲ ಕಮ್ಮಿಯಾಗಿ ಇದು ಗಟ್ಟಿ ಆಗಬೇಕು, ಗ್ರೇವಿ ಥರ ಆಗಬೇಕಿದು ಫ್ರೆಂಡ್ಸ್. ಇದು ಎಲ್ಲ ಪೇಸ್ಟ್ ತುಂಬಿರೋದೆಲ್ಲ ಈ ಥರ ಗ್ರೇವಿ ಥರ ಆಗ್ತಿದೆ. ಇದು ಕುದ್ದು ಎಲ್ಲ ಎಣ್ಣೆ ಬಿಟ್ಕೊಂಡು ಗಟ್ಟಿ ಆಗಬೇಕು ಪಲ್ಯ. ಟೇಸ್ಟ್ ನೋಡ್ತೀಯಾ? ಮಸ್ತಿಷ್ಟ ಟೇಸ್ಟ್ ನೋಡ್ತಾನಂತೆ. ಸಕ್ಕರೆ ಹಾಕಿದೆ ನಂಗೆ. ಬೆಲ್ಲ ಹಾಕಿದ್ದೆ, ಅದು ಇನ್ನೂ ಹುಳಿ ಜಾಸ್ತಿ ಅನ್ನಿಸ್ತು. ಅವಾಗಲೇ ಟೇಸ್ಟ್ ಅಂತಲ್ಲ. ಹಾಂ, ಸೇಮ್ ಆ ಥರ. ಮತ್ತೆ ಹಂಗೈತಾ? ಹಿಡಿ ಇನ್ನೂ ಸ್ವಲ್ಪ ನೋಡಿ. ಚೆನ್ನಾಗೈತಾ? ರೊಟ್ಟಿ ಮಾಡಲಲ್ಲ, ಒಂದು 4 ರೊಟ್ಟಿ ತಿಂತೀಯ ತಾನೆ ಇವತ್ತು? ಮತ್ತೆ ಚಪಾತಿ ಇಲ್ಲ, ರೊಟ್ಟಿ. ಪಪ್ಪ ಹೇಳೋರೆ ರೊಟ್ಟಿ ಮಾಡು ಅಂತ. ಪಪ್ಪನ ರೊಟ್ಟಿ ಮಾಡ್ಕೊಡು. ಅಯ್ಯೋ, ನಾನೇನು ಅಡುಗೆ ಮನೇಲೆ ಕೂತ್ಕೋಲ್ಲ ಇವತ್ತು. ಫ್ರೆಂಡ್ಸ್, ಇದು ಹಸಿ ಖಾರ ಮಾಡಿ ನೋಡಿ. ಇದು ಹಸಿ ಖಾರ ಹುರಿದು ಪೇಸ್ಟ್ ಮಾಡಿದ್ರೆ ಇದ್ರ ಜೊತೆ ಮೊಸರು ಹಾಕೋಬೋದು, ಎಣ್ಣೆ ಹಾಕೋಬೋದು, ಬಿಸಿ ರೊಟ್ಟಿ ಚೆನ್ನಾಗಿರುತ್ತೆ. ಇದು ಕೈಯಾಡಿಸ್ಬೇಕು ಅವಾಗವಾಗ. ನಂಗೆ ರಸ ಬೇಕು. ರಸಾನೆ. ಹಾಂ, ಬೆಂಡೆಕಾಯಿ ಬೇಡ. ಬೆಂಡೆಕಾಯಿ ಎಲ್ಲ ಇದು ಹೀರೆಕಾಯಿ. ಹೀರೆಕಾಯಿ ಬೇಡ, ನಂಗೆ ರಸ ಅಷ್ಟೇ. ರಸ ಹಾಕೊಂಡು ಅದ್ರಲ್ಲಿ ನೋಡಿದ್ರೆ ಬೇರೆ ಕಲರ್ ಕಂಡಿದ್ದೆ. ರಿಯಲ್ ಆಗಿ ಬೇರೆ ಕಲರ್ ಇರುತ್ತೆ, ಫೋನಲ್ಲೇ ಹಂಗೆ ಬರೋದು, ಅದು ಬೇರೆ ಕಲರ್ ಬರುತ್ತೆ. ಸಿಡ್ದಿತ್ತು, ತಡಿ ಮುಚ್ತಿ ನೋಡಿ, ಇಲ್ಲಿ ಸಿಡಿತಿತ್ತು. ಸರಿ, ರೊಟ್ಟಿಗೆ ಜಿಗಿಟ್ ಹಾಕೋತೀನಿ, ಪಪ್ಪ ಬರ್ತಾರೆ. ನೀ ಕುಂತ ನಾ ಏನು ಮಾಡಲಿ ಮತ್ತೆ? ಇದನ್ನಿಡು, ಫ್ರಿಜ್ಜಿಗೆ ಇಡು. ಸರಿ ಇಲ್ಲ, ಅಲ್ಲಿ ಹಿಟ್ಟು ಹಾಕೋಬೇಕು. ಇಲ್ಲ, ಮೇಲೆ ಹಾಕೋ. ನಂಗೆ ದಿನ ಈ ಪಲ್ಯ ಹೀರೆಕಾಯಿ ಪಲ್ಯ ಮಾಡ್ಬೇಕಾ? ಫುಲ್ ಡೇ ಒಂದು ಮಿಸ್ಟೇಕ್ ಮಾಡಬಾರ್ದಂಗೆ. ನಾನು ಮಿಸ್ಟೇಕ್ ಮಾಡ್ತೀನಿ. ನಾನು ಯಾವ್ದ್ರಲ್ಲಿ ಮಿಸ್ಟೇಕ್ ಮಾಡ್ತೀನಿ ನೋಡಿ, ದಿನ ಅದೇ ಪಲ್ಯ ಮಾಡಬೇಕಂತೆ. ಒಂಚೂರು ಮಿಸ್ಟೇಕ್ ಮಾಡಬಾರ್ದಂತೆ ಪಲ್ಯ ಮಾಡೋದ್ರಲ್ಲಿ. ದಿನ ತಿಂತಾರಂತ ಆ ಪಲ್ಯ. ಬರ್ರಿ. ಫ್ರೆಂಡ್ಸ್, ಒಂದೇ ರೊಟ್ಟಿ ರೆಡಿ ಆಯ್ತು. ಈಗ ನಮ್ಮ ಮನೆಯವ್ರು ಅವಾಗಲೇ ಉಳ್ಕೊಂಡಾರ, ಮುಕ್ಕೊಂಡ್ರ. ನಾ ಇನ್ನೂ ರೊಟ್ಟಿ ಮಾಡಿಲ್ಲ ಅಂತ ಹೇಳಿ. ಟೈಮ್ ಬಂದು ಈಗ 2:30 ಮಧ್ಯಾಹ್ನ. ಇಂಥ ಉರಿ ಬಿಸಿಲಾಗ ರೊಟ್ಟಿ ಮಾಡೋದಂದ್ರೆ ಅಷ್ಟು ಕಷ್ಟ ಇರುತ್ತೆ. ಅದ್ರಾಗೂ ಈ ರೊಟ್ಟಿ ಮಾಡೋ ಮುಂದಂತೂ ಫುಲ್ ಬೆವರು, ಮೈ ಕೈ ಎಲ್ಲ ಚುಚ್ಚದಂಗೆ ಆಗ್ತಿರೈತಿ. ರೊಟ್ಟಿ ಮಾಡೋದಿದ್ರೆ ಮುಂಜಾನೆ ಮಾಡಿದರೆ ಚಂದ.
ಈಗ ಬಿಸಿಲಾಗ ರೊಟ್ಟಿ ಮಾಡೋದಂದ್ರೆ ಸುಮ್ಮನೆ ಬೇಡ ಬೇಡ ಅನ್ನ ಮಾಡಿ ಇಟ್ಬಿಡ್ಲೇನ ಅನಿಸ್ಬಿಟ್ಟೈತೆ ಒಂದೊಂದ್ಸಲ. ಇದು ಒಲಿ ಸ್ಟ್ಯಾಂಡ್ ಬದಲಿಗೆ ಚೆನ್ನಾಗಿರೋದು. ಹಚ್ಚಕಾಯಿ ಬಿಸಿ ಐತೆ. ನೋಡಿ ಫ್ರೆಂಡ್ಸ್, ಪಲ್ಯನೂ ರೆಡಿಯಾಗಿದೆ. ಫುಲ್ಲೆಲ್ಲ ಕಡಿಮೆ ಅಂದರೆ ಹೀರೆಕಾಯಿ ಸ್ವಲ್ಪ ಕರಗ್ತೈತಿ ಪಲ್ಯ ಮಾಡಿದ್ರೆ, ಈ ಥರ ಬೆಂದೈತಿ. ಇದು ಇನ್ನೂ ಸ್ವಲ್ಪ ಬಿಸಿ ಐತಲ್ಲ, ಈಗ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಬರುತ್ತೆ. ಪಲ್ಯ ರೆಡಿ ಆಯಿತು. ಈಗ ಈ ಕಡೆ ರೊಟ್ಟಿನೂ ರೆಡಿ ಆಗ್ತಿದೆ. ಹೊರಗಡೆ ತಿನ್ನೋದು ಪಲ್ಯ. ಪಲ್ಯ ಬೆಂಡೆಕಾಯಿ. ಬಿಸಿಲು ಹಂಗೆ ಹೊಡಿತಾ ಇಲ್ಲ, ಜಳನೂ ಅಷ್ಟಿಷ್ಟಿಲ್ಲ. ಫುಲ್ಲು ಮೈಯೆಲ್ಲ ನೀರು ಇಳಾಕತ್ತ. ನಮಗೆ ಒಂದು ರೊಟ್ಟಿ ಮಾಡಿದ್ದಕ್ಕೆ ನಾ ಇಷ್ಟು ನೀರು ಇಳಾಕತ್ತವ. ಇದಿಷ್ಟು ರೊಟ್ಟಿ ಮಾಡೋರಾಗಿ ಏನಾಯ್ತನ ನಂದು ಕತಿ. ರೊಟ್ಟಿ ಮಾಡಿದ್ರೆ ಇನ್ಮೇಲೆ ಬೆಳಗ್ಗೆನ ಮಾಡಿಟ್ಬಿಡ್ತೀನಿ ಪಾಯಪ್ಪ. ಯಾವನ್ ಮಾಡ್ತೀನಿ ಬಿಸಿನ ರೊಟ್ಟಿ. ಬೆಂಡೆಕಾಯಿ ಹಾಕಿದೆ. ಫ್ರೆಂಡ್ಸ್, ಈಗ ಬಿಸಿ ಬಿಸಿ ರೊಟ್ಟಿ ಸೀದಾ ಹಂಚಿನಿಂದ ತಟ್ಟೆಗೆ. ಚೆನ್ನಾಗಿರುತ್ತೆ ಈ ಥರ ಬಿಸಿ ಬಿಸಿ ತಿನ್ನೋಕ್ಕೆ. ಹೀರೆಕಾಯಿ ಪಲ್ಯ, ಇಲ್ಲಿ ಸೈಡ್ಸ್ಗೆ ಬೆಂಡೆಕಾಯಿ ಚೆನ್ನಾಗಿತ್ತವ, ತಿನ್ನವ. ಇವನು ರೊಟ್ಟಿ ಬದಲಿ ನಂಗೆ ಚಪಾತಿ ಬೇಕು, ನನಗೆ ಚಪಾತಿ ಮಾಡಿಕೊಡು, ಪಪ್ಪಂಗೆ ರೊಟ್ಟಿ ಮಾಡಿಕೊಡು ಅಂತ ಹೇಳಿದ್ದ. ಈಗ ಹೆಂಗೆ ತಿಂತೀಯ? ಖಾರ ಆಗೈತಾ? ಚಲೋ ಆಗೈತಿ? ಇಲ್ಲಿ ನೋಡ್ರಿ, ಮಾರ್ಕೆಟಿಂದ ಅದಕ್ಕೆ ಕೆಲಸ ಹಚ್ಚಿನೀಗ. ಕೊತ್ತಂಬರಿ ಸೊಪ್ಪು ಸೋಸಿಡಕ್ಕೆ 1 ಅವರಿಂದನೂ ಸೋಸ್ತಿದ್ದಾಳೆ. 1 ಅವರಿಂದ 1 ಕಟ್ಟು. ಎರಡು ತಾಸಿಗೆ 2 ಕಟ್ಟು. 3 ಅವರಿಗೆ 3 ಕಟ್ಟು. ಅದೇ ಮತ್ತೆ ಬಡ ಬಡ ಸೋಸು ಸೊಪ್ಪು ಇದು ಆಗ್ಬಿಡ್ತೈತಿ, ಬಾಡ್ದಂಗೆ ಆಕೈತದ. ಬಡ ಬಡ ಸೋಸಿ ಎತ್ತಿಡ್ಬೇಕು. ಮತ್ತು ಹಂಗೆ ಬಾಡ್ತೈತದ. ಸೋಸಿ ಡಬ್ಬಿ ಹಾಕಿವನ್ನೆಲ್ಲ ಒಳಗಡೆ. ಫ್ರೆಂಡ್ಸ್, ರೊಟ್ಟಿ ಮಾಡೋದು ಮುಗಿಸೋ ಅಷ್ಟರಲ್ಲಿ ನನಗೆ ತಿರ್ಗಾ ಸ್ನಾನ ಮಾಡ್ದಂಗೆ ಫೀಲ್ ಆಯ್ತು. ಸೌಂಡ್ ಕಮ್ಮಿ ಇಟ್ರಿ. ಕೊಡ್ಬಿಟ್ಟ ರಿಮೋಟ್ ಈ ಕಡೆ. ಫ್ರೆಂಡ್ಸ್, ರೊಟ್ಟಿ ಮಾಡೋದು ಮುಗೀತು. ರೊಟ್ಟಿ ಮಾಡೋದು ಮುಗಿಸೋ ಅಷ್ಟರಲ್ಲಿ ನನಗೆ ಹಳ್ಳಿ ತಿರ್ಗಾ 1 ನಿಮಿಷ ತಿರ್ಗಾ ಮತ್ತೆ ಸ್ನಾನ ಮಾಡ್ಕೊಂಡಿರೋ ಫೀಲ್ ಆಗ್ತಿದೆ. ಯಾಕಂದ್ರೆ ಅಷ್ಟು ಶಕೆ. ಫಸ್ಟ್ ಈಗ ನಾನು ಬಿಸಿ ಬಿಸಿ ರೊಟ್ಟಿನ ತಿಂದ್ಬಿಟ್ಟು ಕೆಲಸ ಮಾಡಿ ಪಪ್ಪನ ಜೊತೆ ಮಾಡಲಿಲ್ವಾ? ಈಗ ಬೇಡ, ಆಮೇಲೆ ಮಾಡೋಣ. ಈಗಾನು ನಾನು ಊಟ ಮಾಡ್ತಾ ಇದ್ದೀನಿ. ಇವಾಗ ಊಟ ಮಾಡಿ ಬಟ್ಟೆ ವಾಶ್ ಮಾಡೋದೈತೆ. ಇವ್ರದ್ದು ಕರಾಟೆ ಯೂನಿಫಾರ್ಮ್ ಅವೆಲ್ಲ ಇದ್ದಾವೆ. ಬಟ್ಟೆ ವಾಷಿಂಗ್ ಮಿಷಿನ್ ಹಾಕ್ತೀನಿ. ಇವೊಂದು ಎಕ್ಸಾಮ್ ಮುಗಿಯೋವರೆಗೂ ಆಟ ಸಾಮಾನು ಮೇಲೆ ಇಟ್ಟಿದ್ದು ಫ್ರೆಂಡ್ಸು. ಇವತ್ತು ತೆಗೆಸ್ಕೊಂಡಿದ್ದಾನೆ ಎಕ್ಸಾಮ್ ಮುಗೀತು ಅಂಥೇಳಿ. ಈಗ ನೋಡಿ, ಮನೆ ತುಂಬ ಎಲ್ಲಿ ನೋಡಿ ಅಲ್ಲಿ ಆಟ ಸಾಮಾನುಗಳಿನ್ನ. ಅದು ಸಲಾಡ್ ಇತ್ತಲ್ಲ, ತೊಗೊಂಬರ್ರಿ ಅದನ್ನು. ಅಲ್ಲೈತಲ್ಲ, ತೊಂಬರ್ರಿ. ಮೊಳಕೆ ಕಾಳಿಂದೆ ನಾ ತಿಂತೀನಿ, ನನಗೆ ಬಿಡುಗಡಿಲ್ಲ. ಓಪನ್ ಮಾಡೋ. ಹಂಗೆ ಕುಟ್ಬೇಡ, ಕುಟ್ಟಿದ್ರೆ ಬರುತ್ತಾ ಅದು? ಹಾಕ್ತೆ
ಆಫ್ ಆಗಿತ್ತು. ನೀನೇ ಸ್ಟ್ರಾಂಗು. ಮತ್ತೆ ಪುಷ್ಪ ಅಂತ ಓಪನ್ ಮಾಡೋಕ್ಕಾಗಿಲ್ಲ ನಿಮಗೆ, ಕಷ್ಟ ಬಂದ. ಮತ್ತೆ ಆಫ್ ಮಾಡಬೇಕಾ? ಹಂಗೆ ಅಲ್ಲ, ನೀನು ಹಂಗೆ ಅಲ್ಲ ಆಫ್ ಮಾಡೋದು ಕ್ಲೋಸ್ ಮಾಡೋದು ಅಂತ. ಆಫ್ ಮಾಡೋದು ಓಪನ್ ಮಾಡೋದು ಅಂತ. ಫ್ರೆಂಡ್ಸ್, ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಮಲ್ಕೊಂಡಿದ್ವಿ. ಈಗ ಎದ್ದಾಗ ಟೈಮ್ 5:30. ನಮ್ಮ ಮನೆಯವರು ಈಗ ಅಂಗಡಿಯಿಂದ ಬಂದಿದ್ದಾರೆ. ಸ್ವಲ್ಪ ಆಚೆ ಕಡೆ ಕೆಲಸ ಇತ್ತು. ಎಲ್ಲಿ ಅಂದರೆ ನಮ್ಮ ಗಾನವಿಗೆ ಒಂದು ಮ್ಯಾಚಿಂಗ್ ವೇಲ್ ತರಬೇಕಿತ್ತು, ಅದು ತರಕ್ಕೆ ಹೋಗ್ತಿದ್ದೀವಿ. ಮತ್ತು ಹಾಗೆ ನಮ್ಮ ಹೊಸಿಸ್ಟಂಗೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಹಾಕೋಣ ಅಂತಂದು ಹೇಳಿ ಅಂದ್ಕೊಂಡಿದ್ದೀವಿ. ಅದನ್ನು ಒಂದು ವಿಚಾರಿಸ್ಕೊಂಬರ್ಬೇಕು. ಈಗ ಅಲ್ಲಿ ಫಸ್ಟ್ ಹೋಗಿ ವಿಚಾರಿಸ್ಕೋಬೇಕು, ಯಾಕಂದರೆ 6 ಗಂಟೆ ಆದರೆ ಟೈಮ್ ಆಗೋಗುತ್ತೆ. ಅಲ್ಲಿ ಹೋಗಿ ವಿಚಾರಿಸ್ಕೊಂಡು ಆಮೇಲೆ ಬಟ್ಟೆ ಅಂಗಡಿಗೆ ಹೋಗಬೇಕು. ಇವರು ಬರ್ರಿ ಹೋಗೋಣ ಅಂತ ಎಬ್ಸಿದ್ರೆ ಹೇಳ್ತಾನೆ ಇಲ್ಲ. ಇಬ್ಬರೂ ಇಲ್ಲಿ ಕಾಣಿಸ್ತಿದ್ಯಾ, ಮಲಗಿಬಿಟ್ಟಿದ್ದಾರೆ ಇಬ್ಬರೂ. ಹಾಗಾಗಿ ನಾನು ನಮ್ಮ ಮನೆಯವರು ಇಬ್ಬರೇ ಹೋಗ್ತಾಯಿದ್ದೀವಿ. ಇವಾಗ ಟೈಮ್ ಬಂದು 5:30 ಆಗಿದೆ. ಅಲ್ಲಿ ಮೋಸ್ಟ್ಲಿ 6 ಗಂಟೆಗೆ ಕ್ಲೋಸ್ ಅನಿಸುತ್ತೆ. ಕೇಳಿಕೊಂಡು ನಾವು ಬಟ್ಟೆ ಅಂಗಡಿಗೆ ಹೋಗೋದೈತಲ್ಲ, ಅಲ್ಲಿಗೆ ಹೋಗಬೇಕು. ತಲೆ ಯಾಕೋ ಒಂಥರ ಆಗೈತಪ್ಪ, ಕೂದಲೆಲ್ಲ ಉದುರ್ತೈತೆ. ವಯಸ್ಸಾಯ್ತಲ್ಲ, ಕೂದಲು ಉದುರ್ತೈತೆ. ಮಲಗಿಬಿಟ್ಟಿದ್ದೆ ನಾನು. ಊಟ ಮಾಡಿ ನನಗೆ ಎಚ್ಚರನೇ ಆಗಿಲ್ಲ ಫ್ರೆಂಡ್ಸ್. ನಮ್ಮ ಮನೆಯವರು ವೇಟ್ ಮಾಡ್ತಾರೆ ಕೆಳಗಡೆ ಹೋಗ್ಬಿಟ್ಟಾಗಲೇ. ತೊಗೊಂಡ್ರಿ ನಾಳೆ ಒಂದು ಕರ್ಕೊಂಬರೋಣ ಬೆಳಗ್ಗೆ. ಕುಂತ ಬಿಟ್ರಲ್ಲ. ಎಲ್ಲ ನೈಟ್ ಪಾಯಿಂಟ್. ನಾನು ನಿಮ್ಗೆ ತೋರಿಸ್ತೀನಿ. ಕೂಡ ಇನ್ನೊಂದು ಮುಗಿಸುತ್ತೇನೆ. ಸ್ವಾಗತ ಸುಸ್ವಾಗತ. ಇಂದು ನಮ್ಮಲ್ಲಿ ನಾವು ವಿಶೇಷ